ಮೊದಲನೇದಾಗಿ ನಾನು ಬಾಬಾಜಿಯವರಿಗೆ ಹಾಗೂ ಪತ್ರಿಜಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನ ಸಲ್ಲಿಸ್ತೇನೆ. ಅದೇ ರೀತಿ ರಂಗನಾಥ್ ಗುರುಜಿಯವರಿಗೆ ಸಹ ನನ್ನ ಪ್ರೀತಿಪೂರ್ವಕ ನಮನಗಳು. ಅದೇ ರೀತಿ ಇಂದಿನ ಹೋಸ್ಟ್ ಶ್ರೀಯುತ ವೆಂಕಟರಮಣ್ ಹಾಗೂ ವೆಂಕಟರಮಣ್ ಸರ್ ಮತ್ತು ಭಾರತಿ ಮೇಡಮ್ ಇಬ್ಬರಿಗೂ ನನ್ನ ವಂದನೆ ಹೇಳ್ತಾ, ಇವತ್ತಿನ ಹೋಸ್ಟ್ ಆಗಿರುವ ಮಹಾತ್ವರ್ ಸ್ಟಾಫ್ ಅವರಿಗೆ ಸಹ ನನ್ನ ನಮಸ್ಕಾರ ನಾನು ತಿಳಿಸ್ತಾ ಇದ್ದೀನಿ. ನಾನಿವತ್ತು ಪಿರಮಿಡ್ ಧ್ಯಾನದ ಬಗ್ಗೆ ಸ್ವಲ್ಪ ವಿಚಾರವನ್ನು ಹೇಳಬೇಕು. ಸರ್, ನನಗೆ ಎಷ್ಟು ಟೈಮ್ ಕೊಟ್ಟಿದ್ದೀರಿ? 20 ಮಿನಿಟ್ಸ್ ಇದೆ ಸರ್. 20 ಮಿನಿಟ್ಸ್. ಓಕೆ ಓಕೆ ಓಕೆ. ಧ್ಯಾನ ನಾನು ಮೊದಲನೇ ಬಾರಿಗೆ ನಾನು ವೆಂಕಟರಮಣ ಸರ್ ಅವ್ರ ಬಾಯಿಂದಲೇ ಕೇಳಿರುವಂಥದ್ದು. ಇದರ ಡೆಫಿನಿಷನ್ ಏನು? ಧ್ಯಾನ ಎಂಬ ಪದ 2 ಅಕ್ಷರಗಳನ್ನ ಜೋಡಿಸಿದಾಗ ಬಂದಿರುವಂಥದ್ದು. ಧಿ ಅಂದರೆ ಸೂಕ್ಷ್ಮ ಶರೀರ, ಯಾನ ಅಂದರೆ ಪ್ರಯಾಣ. ಸೂಕ್ಷ್ಮ ಶರೀರದ ಪ್ರಯಾಣವೇ ಧ್ಯಾನ. ಈ ಸೂಕ್ಷ್ಮ ಶರೀರದ ಪ್ರಯಾಣ ಎಲ್ಲಿಗೆ ಮತ್ತು ಹೇಗೆ, ಇದನ್ನ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವೇ ಈ ಒಂದು ಅಧಿವೇಶನ ಇವತ್ತು. ಮೊತ್ತ ಮೊದಲನೇದಾಗಿ ನಾವು ನೋಡ್ಬೇಕಾದ್ದು ಏನು ಅಂತಂದ್ರೆ, ಧ್ಯಾನ ಆಗ್ಬೇಕಾದ್ರೆ ಇಂದ್ರಿಯಗಳ ನಿಗ್ರಹ ಅಥವಾ ಹತೋಟಿ, ಕಂಟ್ರೋಲ್ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಅಷ್ಟಾಂಗ ಯೋಗದಲ್ಲಿ 7 ಹೆಜ್ಜೆಗಳನ್ನ ಹೇಳ್ತಾರೆ. ಧ್ಯಾನ ಮಾಡಬೇಕಿದ್ರೆ ಧ್ಯಾನ 7ನೇ ಹೆಜ್ಜೆ, ಅಲ್ಲಿ ನೆಕ್ಸ್ಟ್ ಬರುವಂಥ ಸಮಾಧಿ. 7 ಹೆಜ್ಜೆ ಅದು ಏನು ಅಂತಂದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ ಮತ್ತು ಧ್ಯಾನ. ಧ್ಯಾನದ ನೆಕ್ಸ್ಟ್ ಬರುವಂಥದ್ದು ಸಮಾಧಿ, ಅದು ಪೂರ್ಣ ಜ್ಞಾನ, ಸಂಪೂರ್ಣ ಜ್ಞಾನ ಸಮಾಧಿ. ಈಗ ಆ ಪೂರ್ಣ ಜ್ಞಾನದ ಕಡೆ ಹೋಗ್ಬೇಕಿದ್ರೆ, ಸಮಾಧಿಗೆ ಹೋಗ್ಬೇಕಿದ್ರೆ ಧ್ಯಾನ ಅದು ಬಹಳ ಮುಖ್ಯ ದ್ವಾರ. ಇದು ಸಮಾಧಿಯ ಮೊದಲನೇ ಹಂತ. ನಂಗೆ ನೆನಪಾಗ್ತಾ ಇದೆ, ಯಾರು ಹೇಳ್ತಾ ಇದ್ರು, ಸಮಾಧಿಯ ಒಂದು ಹಂತ ಅದು ಪೂರ್ಣ ಆನಂದಮಯ ಜಗತ್ತು, ಅಥವಾ ನಮ್ಮ ಲೇಮ್ಯಾನ್ಸ್ ಲ್ಯಾಂಗ್ವೇಜ್ನಲ್ಲಿ ಅದನ್ನ ಶೂನ್ಯ ಜಗತ್ತು ಅಂತ ಹೇಳ್ತಾರೆ. ಇಲ್ಲಿ ಬೇರೆ ಯಾವುದೇ ರೀತಿಯ ಗಲಾಟೆ ಏನು ಇರೋದಿಲ್ಲ. ಸಂಪೂರ್ಣ ಆನಂದ, ಸಂತೋಷ ಅಲ್ಲ, ಆನಂದ. ಆನಂದದ ಒಂದು ಡೆಫಿನಿಷನ್ ಬೇರೆ, ಸಂತೋಷದ ಒಂದು ಡೆಫಿನಿಷನ್ ಬೇರೆ ಇದೆ. ಇಂಥ ಒಂದು ಲೋಕಕ್ಕೆ ನಾವು ತಲುಪ್ತೇವೆ. ಯಾರು ಹೇಳಿದ್ದನ್ನು ನಾನು ಕೇಳಿರುವಂಥದ್ದು ಏನು ಅಂತಂದ್ರೆ, ರಮಣ ಮಹರ್ಷಿಯವರು ಸಮಾಧಿ ಸ್ಥಿತಿಗೆ ಹೋದಾಗ ಅವರನ್ನು ಎತ್ತಿ ಕೊಂಡೋಗಿ ಎಲ್ಲೋ ಹಾಕಿಬಿಟ್ಟು ಚೆನ್ನಾಗಿ ಹೊಡೆದಿದ್ರಂತೆ. ಅದಾದ್ಮೇಲೆ ಅವರು ಪೂರ್ಣ ಸ್ಥಿತಿಗೆ ಮತ್ತೆ ತನ್ನ ವಾಪಸ್ ಸ್ಥಿತಿಗೆ ಬಂದಾಗ ಅವ್ರನ್ನ ಕೇಳಿದ್ರೆ, ಅವ್ರನ್ನ ಎತ್ತಿಕೊಂಡು ಹೋಗಿದ್ದು ಅವ್ರಿಗೆ ಗೊತ್ತಿಲ್ಲ, ಹೊಡೆದಿರೋದು ಅವ್ರಿಗೆ ಗೊತ್ತಿಲ್ಲ. ಹೌದಾ ಅಂತ ಕೇಳ್ತಾ ಇದ್ರಂತೆ. ಅಂತಹ ಒಂದು ಸ್ಥಿತಿ ಸಮಾಧಿ ಸ್ಥಿತಿ. ಇದು ನಾವು ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ ನಾವು ಮಾತಾಡುವಾಗ ಹೇಳ್ತೇವೆ, ನಾವು ಧ್ಯಾನ ಮಾಡ್ತೇನೆ. ಆದ್ರೂ ತಿಳಿದವ್ರು ಹೇಳ್ತಾರೆ, ಧ್ಯಾನ ಮಾಡುವುದಲ್ಲ, ಧ್ಯಾನ ಆಗುವುದು. ಧ್ಯಾನ ಆಗುವುದು ಅಂತಂದ್ರೆ, ಧ್ಯಾನದ ಒಂದೊಂದೇ ಹೆಜ್ಜೆಯನ್ನು ದಾಟಿ ಹೋಗುವಾಗ ಅಲ್ಲಿ ನಮ್ಮ ಪ್ರಯತ್ನ ಏನಿಲ್ಲ, ಅದು ತಾನಾಗಿ ಆ ಹಂತಕ್ಕೆ ಬಂದ್ಬಿಡ್ತದೆ. ಆಗೋದು ಮಾಡೋದು ಅಂತಂದ್ರೆ ನಾವು ಕಷ್ಟಪಟ್ಟು ಕೆಲಸ ಮಾಡೋದು. ಅದಕ್ಕೆ ಬೇಕಾಗಿ ಧ್ಯಾನಕ್ಕಾಗಿ ಕಣ್ಣು ಮುಚ್ಚಿ ಉಸಿರು ಕಟ್ಟಿ ಏನೋ ಮಾಡಿ ಧ್ಯಾನ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಅದು ಹಾಗಲ್ಲ. ನಾವು 7 ಸ್ಟೆಪ್ಸನ್ನು, ನಮ್ಮ 6 ಸ್ಟೆಪ್ಪನ್ನು ನಾವು ಸರಿಯಾಗಿ ನಿರ್ವಹಿಸ್ಕೊಂಡು ಹೋದ್ರೆ ಆವಾಗ 7ನೇ ಸ್ಟೆಪ್ಪಿಗೆ ತಾನಾಗಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೊಂದು ಬೇಸಿಕ್ ಸೂತ್ರ ಏನು ಅಂತಂದ್ರೆ ತನ್ಮಯತೆ, ಕಾನ್ಸಂಟ್ರೇಷನ್, ತನ್ಮಯರಾಗಿ ಬಿಡಬೇಕು. ಇದು ಸೂಕ್ತವಾದ ಹೆಜ್ಜೆ ಅಂತ ಒಬ್ರು ತಿಳಿದವರು ಹೇಳ್ತಾರೆ. ಅದಕ್ಕೆ ಪತ್ರಿಜಿಯವರು ಏನು ಹೇಳ್ತಾರೆ ಅಂತಂದ್ರೆ, ತನ್ಮಯತೆ ಬರಬೇಕಿದ್ರೆ ಒಂದು ಕಡೆ ನಾವು ಫೋಕಸ್ ಮಾಡಬೇಕಾಗತ್ತೆ, ಕಾನ್ಸಂಟ್ರೇಷನ್ ಕೊಡಬೇಕಾಗುತ್ತೆ. ಅದಕ್ಕೆ ಆನಾಪಾನ ಸತಿ ಧ್ಯಾನವನ್ನ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ನಮ್ಮ ಉಸಿರು, ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನೇ ನಾವು ಗಮನಿಸ್ತಾವ, ಅದ್ರ ಜೊತೆಗೆ ಇರೋದು. ಈಗ
ತನ್ಮಯತೆ ಅಂತ ಹೇಳುವಾಗ, ಈಗ ನಮಗೆ ಇಷ್ಟಪಟ್ಟ ಒಂದು ಫುಡ್ಡನ್ನು ನಾವು ತಿನ್ನುವಾಗ ನಾವು ತನ್ಮಯರಾಗಿ ಬಿಡ್ತೇವೆ. ಅದರ ರುಚಿ, ಅದರ ಸ್ವಾದ ನಾವು ಅನುಭವಿಸ್ತಾ ಹೋಗ್ತೇವೆ. ಅದನ್ನ ಜಗ್ದು ಮೆಲ್ಲನೆ ತಿನ್ಲಿಕ್ಕೆ ನಾವು ಪ್ರಯತ್ನ ಪಡ್ತೇವೆ. ಅಲ್ಲಿ ಒಂದು ತನ್ಮಯತೆ ಇರುತ್ತೆ. ಯಾಕಂತಂದ್ರೆ ಆಸ್ವಾದ ತಗೊಳ್ಬೇಕು, ಅದನ್ನ ನಾನು ಸಂತೋಷ ಪಡ್ಬೇಕಾದ್ರಿಂದ ಅಂತ ಹೇಳ್ಬಿಟ್ಟು. ಸೊ ಆ ತನ್ಮಯತೆ ಇಲ್ಲದಿದ್ರೆ ಧ್ಯಾನ ಸ್ವಲ್ಪ ಕಷ್ಟ. ತನ್ಮಯರಾಗ್ತಾ ಹೋದಾಗೆ, ನಾನು ಆನಾಪಾನದಲ್ಲೇ ನಾನು ತನ್ಮಯರಾಗ್ತಾ ಹೋದಾಗ ಧ್ಯಾನಕ್ಕೆ ತಾನಾಗಿ ಇಳಿದು ಹೋಗ್ತೇವೆ. ಹಾಗೆ ಒಂದ್ಸಲ ಧ್ಯಾನಕ್ಕೆ ನಾನು ಅದಕ್ಕೆ ಮುಳುಗಿದಾಗ, ತನ್ಮಯರಾಗ್ತಾ ಅದಕ್ಕೆ ಮುಳುಗಿದಾಗ ನನಗೆ ಒಳಗಿನ ಮತ್ತು ಹೊರಗಿನ ಎಲ್ಲ ತೊಂದರೆಗಳಿಂದ ಮುಕ್ತನಾಗಿ ಬಿಡ್ತೇವೆ. ಅಲ್ಲಿ ಮುಕ್ತಿ ಅಂತಂದ್ರೆ ಹೊರಗಿನ ಯಾವುದೇ ತೊಂದರೆಗಳು ನಮ್ಮನ್ನು ಬಾಧಿಸುವುದಿಲ್ಲ, ಒಳಗಿನ ಯಾವುದೇ ತೊಂದರೆಗಳು ನಮ್ಮನ್ನ ಬಾಧಕಗೊಳಿಸುವುದಿಲ್ಲ. ಹೀಗೆ ಸಂಪೂರ್ಣವಾಗಿ ಮುಕ್ತವಾಗಿರ್ತಕ್ಕಂಥ ಒಂದು ಪ್ರದೇಶಕ್ಕೆ ನಾವು ಹೋಗ್ತೇವೆ. ತಿಳಿದವರು ಹೇಳ್ತಾರೆ, ಧ್ಯಾನ ಮಾಡಲಿಕ್ಕೆ ಗೊತ್ತಿರುವವರು, ಪ್ರಾಕ್ಟೀಸ್ ಆಗಿರುವವರು ಎಲ್ಲಿಯೂ ಸಹ ಧ್ಯಾನ ಮಾಡ್ತಾರೆ. ಸಂತೆಯಲ್ಲಿ ಸಹ ಕುಳಿತು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಬಾಹ್ಯ ತೊಂದರೆಗಳು, ಶಬ್ದಗಳು, ಕಳಂಕಗಳು ಅದು ಅವರನ್ನು ಬಾಧಿಸುವುದಿಲ್ಲ. ಅಲ್ಲಿ ಕೂತು ಸಹ ಅವರು ಒಳಗಿನ ಆಂತರಿಕ ಶಾಂತತೆಗೆ ಅವರು ಹೋಗ್ತಾರೆ. ಶಬ್ದರಹಿತ ಜಗತ್ತಿಗೆ ಅವರು ತಾನಾಗಿ, ಹೊರಗೆ ಶಬ್ದ ಎಷ್ಟೇ ಇರಲಿ, ಒಳಗಿನ ಶಾಂತ ಜಗತ್ತಿಗೆ ಅವರು ಹೋಗ್ಲಿಕ್ಕೆ ಸಾಧ್ಯತೆ ಇದೆ. ಅಂತಂದ್ರೆ ಪ್ರಾಕ್ಟೀಸ್ ಇದ್ದಾಗ ಯಾವುದೇ ವ್ಯಕ್ತಿ ಸಂತೆಯಲ್ಲಿ ಸಹ ಕುಳಿತು ಧ್ಯಾನ ಮಾಡಬಲ್ಲರು. ಇದು ನಾನು ಕಣ್ಣಾರೆ ಕಂಡಿರುವಂತ ಒಂದು ಎಕ್ಸಾಂಪಲ್ ಇದೆ. ನಾವು ಶ್ರೀ ರವಿಶಂಕರ್ ಅವರ ಗುರೂಜಿಯವರ ಆಶ್ರಮಕ್ಕೆ ಹೋಗಿದ್ದಾಗ ಅವರು ಸಾಮಾನ್ಯ 3,000 ಜನ ಸೇರಿದ್ರು. ಅವ್ರು ಮಾತಾಡ್ಲಿಕ್ಕೆ ಬಂದಿದ್ರು, ಸೋಫಾದ ಮೇಲೆ ಕೂತಿದ್ರು. ಕೂತ ಹಾಗೆ ತಾನಿನ್ನು ಮಾತಾಡಬೇಕು, ಪ್ರಶ್ನೋತ್ತರ ಪ್ರಾರಂಭ ಮಾಡಬೇಕು ಅಂತ ಹೇಳುವ ಮೊದಲು ಧ್ಯಾನಕ್ಕಾಗಿ ಅವ್ರು ಕರೆ ಕೊಟ್ಟರು. ಅಷ್ಟೇ ಅಲ್ಲ, ಕೂತಲ್ಲಿ ಅವ್ರು ಎಷ್ಟು ತನ್ಮಯರಾಗಿ ಧ್ಯಾನ ಮಾಡಿದ್ರು ಅಂತಂದ್ರೆ, ಅಷ್ಟು ಜನರ ಎದುರು 3,000 ಜನರ 6,000 ಕಣ್ಣು ಅವರನ್ನು ನೋಡ್ತಾ ಇದ್ರು ಸಹ ಅವರು ತಲ್ಲೀನರಾಗಿಬಿಟ್ರು. ಇದು ತನ್ಮಯತೆ. ಅದೊಂದು ಶಕ್ತಿ, ಅದೊಂದು ವಿಶೇಷ ಶಕ್ತಿ. ಹೀಗೆ ನೆನ್ಪಿಟ್ಕೊಳ್ಬೇಕಾದ್ದೇನು ಅಂತಂದ್ರೆ, ಅಯ್ಯೋ ನಾನು ಧ್ಯಾನ ಮಾಡುವಾಗ ಡಿಸ್ಟರ್ಬ್ ಮಾಡಬೇಡ, ಗಲಾಟೆ ಮಾಡಬೇಡ, ಇಲ್ಲ ಅದೇನು ನನಗೆ ತೊಂದರೆ ಕೊಡಬಾರ್ದು, ಆ ಹಂತಕ್ಕೆ ನಾವು ತಲುಪಬೇಕಾಗತ್ತೆ. ಅದು ಆಗ್ಬೇಕಿದ್ರೆ ತನ್ಮಯತೆಯನ್ನ ನಾವು ಬೆಳೆಸಬೇಕಾಗತ್ತೆ. ಹೀಗೆ ನಾವು ಧ್ಯಾನಕ್ಕೆ ಇಳಿದಾಗ, ತಾನಾಗಿ ಜಾರಿ ಬಂದಾಗ ಆನಂದಮಯ ಜಗತ್ತಿನ ಬಾಗಿಲು ಓಪನ್ ಆಗುತ್ತೆ. ಆನಂದಮಯ ಜಗತ್ತೇ ನಾವು ಶೂನ್ಯ ಲೋಕ ಅಂತ ಹೇಳುವಂಥದ್ದು. ನೋಡಿ, ಇನ್ನೊಂದು ವಿಷಯ ನಾವು ಯೋಚನೆ ಮಾಡಬೇಕಾದ್ದೇನು ಅಂತಂದ್ರೆ, ನಾವು ಧ್ಯಾನಕ್ಕೆ ಕೂತಾಗ ಅಪೇಕ್ಷೆ ರಹಿತವಾಗಿ ಕೂತಿರ್ಬೇಕು ಅಂತ ತಿಳಿದವರು ಹೇಳ್ತಾರೆ. ಹಲವಾರು ಸಲ ನಾವು ಮಾತಾಡುವಾಗ ಸಂಕಲ್ಪ ಮಾಡಿ, ಅದು ಆಗುತ್ತೆ, ಧ್ಯಾನ ಮಾಡುವ ಮೊದಲು ಸಂಕಲ್ಪ ಮಾಡಿ ಅಂತ ಹೇಳ್ತಾರೆ. ಬಹುಶಃ ಆ ಕೆಲಸ ಆಗ್ಬೋದಿಲ್ಲ ಅಂತ ಹೇಳಲ್ಲ. ಆದ್ರೆ ಆನಂದಮಯ ಜಗತ್ತಿಗೆ ಹೋಗ್ಬೇಕಿದ್ರೆ, ಪೂರ್ಣ ಜ್ಞಾನವನ್ನು ಪಡಿಬೇಕಿದ್ರೆ, ಬುದ್ಧನ ಸ್ಥಿತಿಗೆ ನಾವು ಮುಟ್ಬೇಕು ಅಂತ ಇದ್ರೆ, ಬುದ್ಧ ಬೋಧಗಯಾದಲ್ಲಿ ಬೌದ್ಧ ವೃಕ್ಷದ ಕೆಳಗೆ ಕೂತಾಗ, ಬೋಧಿ ವೃಕ್ಷದ ಕೆಳಗೆ ಕೂತು ಧ್ಯಾನಕ್ಕೆ ಕೂತಾಗ ಅವನಲ್ಲಿ ಏನೇ ಅಪೇಕ್ಷೆನೇ ಇರಲಿಲ್ಲ. ಅವನು ಕೇವಲ ಒಂದು ಪ್ರಶ್ನೆಗಷ್ಟೇ ಉತ್ತರ ಹುಡುಕೊಂಡು ಹೋಗಿದ್ದು. ಈ ಜಗತ್ತಿನಲ್ಲಿ ಈ ದುಃಖ, ಮರಣ, ನೋವು ಯಾಕೆ ಅಂತ ತಿಳ್ಕೊಳ್ಳೋದಷ್ಟೇ ಉದ್ದೇಶ ಆಗಿತ್ತು. ಇದರಿಂದ ಇದು ಯಾಕೆ ಎಂಬ ಪ್ರಶ್ನೆಯನ್ನು ಹಿಡ್ಕೊಂಡು ಅದಕ್ಕೆ ಉತ್ತರ ಬೇಕು ಅಂತ ಹೋಗಿದ್ದಲ್ಲ. ಅದು ಹಾಗೆ ಮೆಡಿಟೇಷನ್ ಕೂತಾಗ ಪೂರ್ಣ ಜ್ಞಾನ ಲಭ್ಯವಾಗಿದ್ದು ಅಲ್ಲಿ. ಅಂತಂದ್ರೆ ಅಪೇಕ್ಷೆ ಇಲ್ಲದೆ ಕೂತಾಗ, ನನಗೆ ಇಂಥದ್ದು ಬೇಕು ಅಂತ ಕೇಳದೆ ಇದ್ದಾಗ ಆ ಜ್ಞಾನದ ಬಾಗಿಲು ಓಪನ್ ಆಗುತ್ತೆ. ಜ್ಞಾನ ಸಾಗರವೇ ಬುದ್ಧನಿಗೆ ಹರಿದು ಬಂದಿತ್ತು ಅಂತ ನಾವು ಕೇಳಿದ್ವಿ. ಎನ್ಲೈಟನ್ಮೆಂಟ್ ಎಂಬ ಪದವನ್ನು ನಾವು ಪದೇ ನಾವು ಕೇಳ್ತೇವೆ. ಯಾಕಂತಂದ್ರೆ ಬುದ್ಧ ಕೂತಾಗ ಅಪೇಕ್ಷೆ ಇರಲಿಲ್ಲ. ನನಗೆ ಇಂಥದ್ದು ಬೇಕು, ಮರ್ಸಿಡಿಸ್ ಬೆನ್ಸ್ ಕಾರ್ ಬೇಕು ಅಂತ ಬುದ್ಧನ ಮನಸ್ಸಲ್ಲಿ ಇರಲಿಲ್ಲ. ಅಪೇಕ್ಷೆ ರಹಿತ ತನ್ಮಯತೆ ಬುದ್ಧನನ್ನ ಆ ಒಂದು ಹಂತಕ್ಕೆ ಕರ್ಕೊಂಡು ಹೋಗಿತ್ತು.
ನಿಮಗೆಲ್ಲ ಗೊತ್ತು, ಭೂಮಿಯ ಮೇಲಿರ್ತಕ್ಕಂಥ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜೀವರಾಶಿ ಒಂದು. ಮಾನವನಿಗೆ ಇದ್ದ ಎಲ್ಲ ಪ್ರಾಣಿಗಳ ಪೈಕಿ ಮನುಷ್ಯನಿಗೆ ಅತ್ಯಂತ ದೊಡ್ಡ ಬ್ರೈನ್ ಇದೆ, ಮಿದುಳಿದೆ. ತಾನು ಅತ್ಯಂತ ಬುದ್ಧಿವಂತ ಅಂತ ತಿಳ್ಕೊಂಡಿದ್ದಾನೆ, ವಿಜ್ಞಾನವನ್ನು ಕಂಡುಹುಡುಕಿದ್ದಾನೆ. ವಿಜ್ಞಾನ ಎಷ್ಟು ಮುಂದುವರಿದೆ ಅಂತಂದರೆ ಜಗತ್ತನ್ನು ವಿಜ್ಞಾನ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋಗ್ತಾನೆ. ಆದರೆ ಇನ್ನೂ ಸಹ ವಿಜ್ಞಾನಕ್ಕೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವೇ ಸಿಕ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂತಂದರೆ ವಿಜ್ಞಾನ ತನ್ನದೇ ಆದ ಅಸ್ತಿತ್ವ ಇಲ್ಲದಿರ್ತಕ್ಕಂಥ ಒಂದು ವಿಷಯ. ಇರುವುದನ್ನು ನೋಡ್ಲಿಕ್ಕೆ ಹೊರಡುದು ವಿನಃ ಇಲ್ಲದನ್ನು ಸೃಷ್ಟಿ ಮಾಡೋದು ಶಕ್ತಿ ಇವನ್ ವಿಜ್ಞಾನಕ್ಕೆ ಇಲ್ಲ. ನೀರು ಅಂದ್ರೆ H2O, ಹೈಡ್ರೋಜನ್ 2 ಭಾಗ, ಆಕ್ಸಿಜನ್ ಒಂದು ಭಾಗ ಸೇರಿದಾಗ ನೀರಾಗುತ್ತೆ ಅಂತ ವಿಜ್ಞಾನ ಹೇಳ್ತದೆ. ಆದ್ರೆ ಹೇಗಾಗುತ್ತೆ, ಆ ಕಂಬೈನ್ ಹೇಗಾಗುತ್ತೆ, ನೀರು ಹೇಗೆ ಉತ್ಪಾದನೆ ಆಗುತ್ತೆ, ಅದನ್ನ ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಇವನ್ ವಿಜ್ಞಾನಕ್ಕೂ ಕಷ್ಟ ಇದೆ. ನಾನು ಲಾಸ್ಟ್ ಟೈಮ್ ಮಾತಾಡುವಾಗ ಹೇಳಿದ್ದೆ, ಗರ್ಭದಲ್ಲಿರ್ತಕ್ಕಂಥ ಮಗು ಇನ್ನು ಏನು ಪ್ರಾರಂಭಿಕ ಹಂತಕ್ಕೆ ಇಷ್ಟು ಚಿಕ್ಕದಿರುತ್ತೆ, ಅದನ್ನ ಝೈಗಾಟ್ ಅಂತ ಹೇಳ್ತಾರೆ. ಬೆಳೀತಾ ಬಹುಶಃ 4ರಿಂದ 6 ವಾರಕ್ಕೆ ಮುಟ್ಟುವಾಗ ಅದಿನ್ನೂ ಕರೆಕ್ಟ್ ಮಗುವಿನ ಶೇಪಲ್ಲಿ ಇರೋದಿಲ್ಲ, ಕಪ್ಪೆಯ ಮರಿಯ ಶೇಪಲ್ಲಿ ಇರುತ್ತೆ. ಆ ಹಂತದಲ್ಲಿ ಮಗುವಿಗೆ ಹಾರ್ಟ್ ಬೀಟ್ ಪ್ರಾರಂಭ ಆಗುತ್ತೆ. ಒಂದು ಕ್ಷಣದಲ್ಲಿ ಹಾರ್ಟ್ ಬೀಟ್ ಪ್ರಾರಂಭ ಆಗುತ್ತೆ. ಆ ಹಾರ್ಟ್ ಬೀಟ್ ಹೇಗೆ ಪ್ರಾರಂಭ ಆಯಿತು, ವಿಜ್ಞಾನದನ್ನ ಇಂಥ ಕೆಮಿಕಲ್ ಅಂತ ಹೇಳ್ಬೋದು, ಬಟ್ ಎಲ್ಲಿಂದ ಆ ಚಲನೆ ಸಿಕ್ಕಿತ್ತು, ಆ ಶಕ್ತಿ ಹೇಗೆ ಪ್ರಾರಂಭ ಆಯಿತು, ಹಾಗೆ ಪ್ರಾರಂಭ ಆಗಿರುವ ಹಾರ್ಟ್ ಬೀಟ್ ಆ ವ್ಯಕ್ತಿಯ ಜನನ ಆದ ಬಳಿಕನು ಮರಣದ ತನಕ ಸಾಗುತ್ತೆ. ಯಾವುದೇ ಸಂದರ್ಭದಲ್ಲಿ ಅದು ನಿಲ್ಲೋದಿಲ್ಲ. ನಿಂತ್ರೆ ಆ ಜೀವದಲ್ಲಿ ಜೀವ ಇರಲ್ಲ, ಆ ಸೂಕ್ಷ್ಮ ಶರೀರದಿಂದ ಹೊರಟೋಗುತ್ತೆ, ಆತ್ಮ ಹೊರಟೋಯ್ತು ಅಂತ ಹೇಳ್ಬಿಟ್ಟು ಶವವಾಗಿ ಇರುತ್ತಷ್ಟೇ. ಸೊ ಇಂಥ ಒಂದು ಶಕ್ತಿ ಎಲ್ಲಿಂದ ಬರುತ್ತೆ, ಇದು ಯೋಚನೆ ಮಾಡಬೇಕಾದ್ದು. ನೋಡಿ, ಇನ್ನೊಂದು ವಿಶೇಷ, ನಾವು ಈ ಭೂಮಿಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ನಾವು ಬಾಳ್ತೀವಿ. ಆದರೆ ಮನುಷ್ಯ ತನ್ನತನವನ್ನು ಕಾಪಾಡಿಕೊಳ್ಬೇಕು ಅಂತ ಪ್ರಕೃತಿಗಿಂತ ದೂರವಾಗಿ ಪ್ರಕೃತಿಗೆ ವಿರೋಧವಾಗಿ ಹೋಗುವಂತ ಹಲವಾರು ಪ್ರಮೇಯಗಳನ್ನ ನಾವು ನೋಡ್ತೇವೆ. ಆದರೆ ಇತರ ಪ್ರಾಣಿ ಪಕ್ಷಿಗಳು, ಯಾವುದೇ ಪ್ರಾಣಿ ನೀವು ಎಕ್ಸಾಂಪಲ್ ತಗೊಳ್ಳಿ, ನಾನು ಲಾಸ್ಟ್ ಟೈಮ್ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಈ ಕೋಗಿಲೆ ಅಥವಾ ನಮ್ಮ ಗಿಳಿ ಒಂದು ಮರಕ್ಕೆ ಬಂದು ಹಣ್ಣನ್ನು ತಿಂದು ಅದರ ಬೀಜನ ನುಂಗಿಕೊಂಡು ಹೋಗಿ ಎಲ್ಲೋ ಮರ ಇಲ್ಲದಿರತಕ್ಕಂಥ ಪ್ರಾಂತದಲ್ಲಿ ಹಿಕ್ಕೆ ಹಾಕಿ ಬಿಡ್ತದೆ. ಪ್ರಕೃತಿಯನ್ನು ರಕ್ಷಿಸ್ತಕ್ಕಂಥ ಒಂದು ಪ್ರಯತ್ನ ನೋಡಿ ಅದು. ಆ ಹಿಕ್ಕೆ ಒಳ್ಳೆ ಬೀಜಕ್ಕೆ ಅಂಟಿಕೊಂಡು ಗೊಬ್ಬರವಾಗಿ ಮಣ್ಣಿನೊಳಗೆ ಸೇರಿ ಅದಕ್ಕೆ ಸೂಕ್ತವಾದ ನೀರು ಬಿದ್ದಾಗ ಚಿಗುರು ಹಿಡಿದು ಮತ್ತೆ ಮರ ಆಗ್ತದೆ. ಅದೇ ಹಕ್ಕಿಗಳಿಗೆ ಮತ್ತೆ ಫುಡ್ ಕೊಡುತ್ತೆ. ಇದು ಪ್ರಕೃತಿ ಮತ್ತೆ ಪ್ರಾಣಿ ಒಂದು ಸಂಯೋಜನೆಯನ್ನು ಬಾಳುವಂಥದ್ದು. ಆದರೆ ಮನುಷ್ಯನ ಬುದ್ಧಿ ಸ್ವಲ್ಪ ಹಾಗೆ ಇಲ್ಲ. ಪ್ರಕೃತಿಗೆ ವಿರುದ್ಧವಾಗಿ ಹೋಗುವಂಥ ಹಲವಾರು ಕೆಲಸಗಳು ಮನುಷ್ಯನ ನಡೀತವೆ. ಅದಕ್ಕೆ ನೋಡಿ, ಪ್ರಕೃತಿಯ ಸಮೀಪವಾಗಿ ಬಾಳುವಂಥ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ಪ್ರಕೃತಿ ಸಂರಕ್ಷಿಸ್ತದೆ. ಈಗ 2 ಪ್ರಾಣಿಗಳ ನಡುವೆ, ಸಿಂಹಗಳ ನಡುವೆ ಘೋರವಾದ ಯುದ್ಧ ಆಯಿತು, ಜಗಳ ಆಯಿತು ಲೀಡರ್ಶಿಪ್ಪಿಗೆ ಅಂತಾದ್ರೆ ಏಟು ಬಿದ್ದ ಸಿಂಹ ಗುಂಪಿಂದ ಹೊರಗೆ ಹೋಗ್ಬೋದು, ಮೈಯೆಲ್ಲ ಜರ್ಜರಿತವಾಗಿದೆ. ಆ ಕಾಡಲ್ಲಿ ಡಾಕ್ಟರ್ ಇಲ್ಲ, ಅದಕ್ಕೆ ಡಾಕ್ಟರೇ ಇಲ್ಲ. ಆದರೆ ಪ್ರಕೃತಿ ಅದನ್ನ ಸಂರಕ್ಷಿಸಿದೆ. ಅದಕ್ಕೆ ಬೇಕಾದಂಥ ಮೆಡಿಸಿನ್ ತಾನಾಗಿ ಹುಡುಕಿ ಅದನ್ನ ತಗೊಂಡು ಆ ಪ್ರಾಣಿ, ಆ ಸಿಂಹ ಮತ್ತೆ ತನ್ನ ನಿಜ ರೂಪಕ್ಕೆ ಬರುತ್ತೆ. ನಮ್ಮ ಮನೆಯಲ್ಲಿರೋ ನಾಯಿ ಎಕ್ಸಾಂಪಲ್ ತಗೊಳ್ಳಿ. ನಾಯಿಗೆ ಗಾಯ ಆಯ್ತು, ಮನೆ ಒಳಗಿರೋದಲ್ಲ, ಸಾರಿ, ಮನೆ ಹೊರಗೆ ಏನಾದ್ರು ನಮ್ಮಲ್ಲಿ ನಾಯಿ ಇದ್ರೆ ಅದಕ್ಕೆ ಗಾಯ ಆದ್ರೆ ಅದು ಬೂದಿಯ ಮೇಲೆ ಹೊರಳಾಡ್ತದೆ. ಆ ವಿಶೇಷ ಜ್ಞಾನ ನೋಡಿ, ತನ್ನನ್ನು ತಾನು ರಕ್ಷಿಸ್ಕೊಳ್ತದೆ. ಅದು ಡಾಕ್ಟರ್ ಹತ್ರ ಹೋಗೋದು, ಅದಕ್ಕೆ ಡಾಕ್ಟ್ರು ಇಲ್ಲ, ನೇಚರೇ ಅದಕ್ಕೆ ಡಾಕ್ಟರ್. ಇದು ಪ್ರಕೃತಿಯ ವಿಶೇಷತೆ. ಆ ಸಂರಕ್ಷಿಸುವ ಕೆಲಸ ಆಗುವಂಥದ್ದು ಪ್ರಕೃತಿಯಿಂದ, ಅಥವಾ ಪ್ರಕೃತಿಯಲ್ಲಿ ಅಡಕಾಗಿರ್ತಕ್ಕಂಥ ವಿಶೇಷವಾದ ಒಂದು ಎನರ್ಜಿಯಿಂದ. ಆ ಪ್ರಾಣಿಗಳಿಗೆ ಪ್ರಕೃತಿಯಲ್ಲಿ ಆಗತಕ್ಕಂಥ ವಿಕೋಪಗಳ ಬಗ್ಗೆ ಮೊದಲೇ ಸೂಚನೆ ಬರುತ್ತೆ. ಭೂಕಂಪ ಇರಬಹುದು, ಭೂಕಂಪ ಆಗುವ ಮೊದಲೇ, ಅದೆಷ್ಟೋ ಗಂಟೆಗಳ ಮೊದಲು ನಾಯಿಗಳು ಬೊಗಳೋದು, ಪಕ್ಷಿಗಳು ಹಾರೋಡೋದು,
ಎಲ್ಲ ನಡೀತಾ. ಯಾಕಂತಂದ್ರೆ ಭೂಕಂಪ ಆಗತ್ತೆ ಎಂಬ ಸೂಚನೆ ಭೂದೇವಿ ಅವಕ್ಕೆ ಕೊಟ್ಟಿರ್ತದೆ. ಸೊ ನೋಡಿ, ಒಂದು ಅನನ್ಯ ಸಂಬಂಧ ನಾವು ಕಾಣ್ಲಿಕ್ಕೆ ಸಾಧ್ಯತೆ ಇದೆ. ಕೇವಲ ಭೂಕಂಪ ಅಲ್ಲ, ಸುನಾಮಿ, ನಾವು ಸುನಾಮಿ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಘಟನೆ, ಆವಾಗ ಪ್ರಾಣಿ ಪಕ್ಷಿಗಳು ಏನು ಮಾಡಿದ್ದು ಅಂತ ಜನ ಹೇಳ್ತಾ ಇದ್ರು. ಹೀಗೆ ಇಂಥ ಒಂದು ವಿಶೇಷ ಜ್ಞಾನವನ್ನ ಪ್ರಕೃತಿ ಪ್ರಾಣಿಗಳಿಗೆ ಕೊಡ್ತವೆ. ಈಗ ನಾನು ಈ ಮಾತನ್ನು ಯಾಕೆ ಹೇಳಿದೆ ಅಂತಂದ್ರೆ, ಪ್ರಕೃತಿಯಲ್ಲಿ ವಿಶೇಷವಾದ ಒಂದು ಶಕ್ತಿ ಇದೆ, ಅನಂತ ಶಕ್ತಿ, ಕಾಸ್ಮಿಕ್ ಎನರ್ಜಿ ಅಂತ ನಾವು ಹೇಳ್ತೇವೆ. ಬುದ್ಧಿವಂತ ಮನುಷ್ಯ ಅನುಭವ ಅಥವಾ ಅಧ್ಯಯನ ಎರಡಿದನ್ನು ಜ್ಞಾನಾರ್ಜನೆ ಮಾಡಬಹುದು ಅಂತ ತಿಳ್ಕೊಂಡಿದ್ದಾನೆ. ಅದು ಸ್ವಲ್ಪ ಮಟ್ಟಿಗೆ ಸತ್ಯ ಇರುವುದು. ಆದರೆ ಯಾವುದೇ ಮನುಷ್ಯ ಪೂರ್ಣ ಜ್ಞಾನವನ್ನು ಪಡಿಬೇಕಿದ್ರೆ ಕೇವಲ ಅನುಭವ ಮತ್ತು ಅಧ್ಯಯನ ಸಾಕಾಗುವುದಿಲ್ಲ. ಅವನು ಪೂರ್ಣ ಮತ್ತು ವಿಶೇಷ ಜ್ಞಾನವನ್ನು ಪಡಿಬೇಕಿದ್ರೆ ಅವನು ಕಾಸ್ಮಿಕ್ ಎನರ್ಜಿಯ ಜೊತೆ ಅವನು ಸೇರಲೇಬೇಕಾಗುತ್ತೆ. ಅಂತಂದ್ರೆ ಮನುಷ್ಯನಿಗೆ ಕಾಸ್ಮಿಕ್ ಎನರ್ಜಿ ಬರಲ್ವಾ ಅಂತ ಕೇಳ್ಬೋದು. ಆ ಶಕ್ತಿ, ಅನಂತ ಶಕ್ತಿ ಪ್ರತಿಯೊಬ್ಬ ಮನುಷ್ಯನಿಗೆ ಬಂದೇ ಬರುತ್ತೆ, ಇರುತ್ತೆ. ಆದರೆ ಒಂದು ಲಿಮಿಟೆಡ್ ಪ್ರಮಾಣದಲ್ಲಿ ಇರುತ್ತೆ. ನಮ್ಮ ಪೂರ್ಣ ಭೌತಿಕ ಶರೀರವನ್ನು ಡ್ರೈವ್ ಮಾಡುವಂಥದ್ದು ಆಸ್ಟ್ರಲ್ ಬಾಡಿ ಅಥವಾ ಸೂಕ್ಷ್ಮ ಶರೀರ. ಸೂಕ್ಷ್ಮ ಶರೀರಕ್ಕೆ ಬರುವಂಥ ಶಕ್ತಿ ಅನಂತ ಶಕ್ತಿ, ಯೂನಿವರ್ಸ್ ಇಂದ ಬರುವಂಥ ವಿಶೇಷ ಶಕ್ತಿ. ಅದರ ಗೈಡೆನ್ಸ್ ಪ್ರಕಾರ ಭೌತಿಕ ಶಕ್ತಿ, ಭೌತಿಕ ಶರೀರ ನಡೀತಾ ಇರುತ್ತೆ. ಸೊ ಒಂದು ವಿಷಯ ನಾವು ನೆನ್ಪಿಟ್ಕೊಳ್ಬೇಕಿದ್ದೇನು ಅಂತಂದ್ರೆ, ನಮ್ಮ ಬ್ರೈನ್ ಜ್ಞಾನವನ್ನು ಉತ್ಪಾದನೆ ಮಾಡುವಂತ ಒಂದು ಯಂತ್ರ ಅಲ್ಲ, ಅಂತ ಒಂದು ಫ್ಯಾಕ್ಟ್ರಿ ಅಲ್ಲ. ಜ್ಞಾನವನ್ನ ಪ್ರೊಡಕ್ಷನ್ ಮಾಡೋ ಕೆಪಾಸಿಟಿ ಬ್ರೈನಿಗೆ ಇಲ್ಲ. ಬ್ರೈನ್ ಕೇವಲ ಹೊರಗಿಂದ ಬಂದಿರತಕ್ಕಂಥ ಜ್ಞಾನವನ್ನು ಹಿಡ್ಕೊಂಡು ಸ್ಟೋರ್ ಮಾಡ್ತದೆ ಅಷ್ಟೆ. ಅನಂತದಿಂದ ಬರುವ ಶಕ್ತಿ, ಅನಂತ ಶಕ್ತಿ ಏನು ನಮಗೆ ಬರುತ್ತೆ, ಅಲ್ಲಿಂದ ಬರುವ ಪಾಠಗಳೇನಿವೆ ಅದನ್ನು ಸ್ಟೋರ್ ಮಾಡಿ ಯೂಸ್ ಮಾಡಿಕೊಡ್ತದೆ ಅಷ್ಟೆ. ಅದೇ ರೀತಿ ಅಧ್ಯಯನ, ಅನುಭವ, ಹೀಗೆ ಅಲ್ಲಿಂದ ಇಲ್ಲಿಂದ ಕಲ್ತದೆಲ್ಲ ಬ್ರೈನ್ ಸ್ಟೋರ್ ಮಾಡುತ್ತೆ ವಿನಃ ತಾನಾಗಿ ಜ್ಞಾನವನ್ನ ಅದು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗೆ ವಿಶೇಷ ಜ್ಞಾನ ಬೇಕು ಅಂತಂದ್ರೆ ನಾವು ಹೊರಗಿಂದಲೇ ಪಡಿಬೇಕು ಅಂತ ಹೇಳುವಂತ ಮೊದಲನೇ ಪಾಠವನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈಗ ಈ ಅನಂತದಲ್ಲಿ ನೋಡಿ, ನಮ್ಮ ಭೌತಿಕ ದೇಹ ಸರಿಯಾದ ಚಲನೆಯಲ್ಲಿ ಇರಬೇಕು, ಆರೋಗ್ಯಪೂರ್ಣವಾಗಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಇದ್ರೆ ಅದಕ್ಕೆ ಕಾಸ್ಮಿಕ್ ಎನರ್ಜಿ ಸಪೋರ್ಟ್ ಕೊಡಬೇಕಾಗುತ್ತೆ. ಪೂರ್ಣ ಪ್ರಮಾಣದ ನಮ್ಮ ದೇಹ ಆರೋಗ್ಯಪೂರ್ಣವಾಗಿ ಇರಬೇಕು ಅಂತ ಇದ್ರೆ ಕಾಸ್ಮಿಕ್ ಎನರ್ಜಿ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಸಿಗ್ಬೇಕಾಗುತ್ತೆ. ಅದಕ್ಕೆ ಒಂದು ದಾರಿ ಧ್ಯಾನ. ಕಾಸ್ಮಿಕ್ ಎನರ್ಜಿನ ಪಡೆಯುವಂತ ಒಂದು ದಾರಿ ಧ್ಯಾನ. ನೀವು ಈಗಾಗಲೇ ಕೇಳಿದ್ದೀರಾ, ಧ್ಯಾನದ ಪರಿಪೂರ್ಣತೆಗೆ ನಾವು ಪಂಚಕೋಶಗಳನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಪಂಚಕೋಶಗಳಲ್ಲಿ 4 ಕೋಶಗಳನ್ನ ಯಾವತ್ತು ಶುದ್ಧವಾಗಿ ಇಟ್ಕೊಂಡಿರ್ಬೇಕು. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ, ಬುದ್ಧಿಮಯ. ಈ ಕೋಶಗಳನ್ನ ವಿವಿಧ ರೀತಿಯಿಂದ ಒಳ್ಳೆಯ ಆಚಾರ ವಿಚಾರ, ಸಾತ್ವಿಕ ಆಹಾರ, ಹೀಗೆ ಇದರಿಂದ ಶುದ್ಧವಾಗಿ ಇಟ್ಕೊಂಡು ಆನಂದಮಯ ಕೋಶವನ್ನು ನಾವು ಓಪನ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಎಂಬುದನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ಈಗ ನಮಗೆ ಪೂರ್ಣ ಪ್ರಮಾಣದ ಜ್ಞಾನ ಬೇಕು, ಉತ್ತಮವಾದ ಆರೋಗ್ಯ ಬೇಕು ಅಂತಂದ್ರೆ ಧ್ಯಾನ ಒಂದು ದಾರಿ ಅಂತ ಹೇಳಿದ್ದೀನಿ. ಧ್ಯಾನವನ್ನ ತನ್ಮಯತೆಯಿಂದ ಮಾಡಬೇಕಾಗುತ್ತೆ. ಧ್ಯಾನ ತಾನಾಗಿ ಆಗುತ್ತೆ, ಅದನ್ನ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದನ್ನು ನಾನು ಹೇಳಿದ್ದೀನಿ. ಯಾಕಂತಂದ್ರೆ ಧ್ಯಾನಕ್ಕೆ ಬೇಕಾಗಿರೋದು ಕಾನ್ಸಂಟ್ರೇಷನ್. ನಾವು ಅದ್ರ ಮೇಲೆ ಫೋಕಸ್ ಮಾಡಬೇಕಾಗುತ್ತೆ. ಅಂದ್ರೆ ಸ್ಟ್ರೈನ್ ತಗೊಳ್ಳೋದಲ್ಲ, ಎಫರ್ಟ್ ಅಲ್ಲ, ತನ್ಮಯರಾಗಿರ್ಬೇಕು, ಅದರಲ್ಲಿ ತೇಲಿ ಹೋಗ್ಬೇಕು, ಕೊಚ್ಚಿ ಹೋಗ್ಬೇಕು. ಹೀಗೆ ಇನ್ನು ಬ್ರೀಫ್ ಆಗಿ ನಾನು
ಧ್ಯಾನಕ್ಕೆ ಏನ್ ನಿಯಮಗಳಿದೆ ಇದನ್ನ ಸ್ವಲ್ಪ ನಾನು ಹೇಳ್ತೀನಿ. ಮೊದಲನೇ ಅಂಶ, ಧ್ಯಾನಕ್ಕೆ ಕೂತ್ಕೋಬೇಕಿದ್ರೆ ಖಾಲಿ ಹೊಟ್ಟೆಯಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಅಂದ್ರೆ 5 ಗಂಟೆಗಳ ಉಪವಾಸ ಇರಬೇಕು. ಅದಕ್ಕೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಯಾಕಂದ್ರೆ ಖಾಲಿ ಹೊಟ್ಟೆ ಇರುತ್ತೆ. ಇನ್ನು ಧ್ಯಾನಕ್ಕೆ ಕೂತ್ಕೊಳ್ಬೇಕಿದ್ರೆ ದೇಹ ಶುದ್ಧಿ ಬಹಳ ಇಂಪಾರ್ಟೆಂಟ್. ಮನಸ್ಸಿನ ಶುದ್ಧಿ ಆಗಿರ್ಬೇಕಿದ್ರೆ ದೇಹ ಶುದ್ಧಿ ಇಂಪಾರ್ಟೆಂಟ್ ಇರುತ್ತೆ. ಅದಕ್ಕೆ ಆಗಿ ದೇಹ ಶುದ್ಧಿ ಬಗ್ಗೆ ಹೇಳ್ತಾರೆ. ನಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿರ್ಬೇಕಾಗುತ್ತೆ. ಸ್ನಾನಾದಿಗಳನ್ನ ಮುಗಿಸಿದ್ರೆ ತುಂಬಾ ಒಳ್ಳೆಯದು. ಇನ್ನು ಸರಳವಾದ ಉಡುಪನ್ನು ಹಾಕಬೇಕಾಗುತ್ತೆ. ಸರಳ ಯಾಕೆಂತಂದ್ರೆ ಟೈಟ್ ಆಗಿರ್ತಕ್ಕಂಥ ಜೀನ್ಸ್ ಗಿನ್ಸ್ ಅನ್ನು ಹಾಕಿದ್ರೆ ಅದು ತೊಂದರೆ ಕೊಡ್ಬೋದು, ಫಿಸಿಕಲಿ ನಮಗೆ ಡಿಸ್ಟರ್ಬ್ ಮಾಡಬಹುದು ಎಂಬ ಕಾರಣಕ್ಕಾಗಿ ಸರಳವಾದ ಉಡುಪು, ಶುದ್ಧವಾದ ಉಡುಪು. ಆಮೇಲೆ ಖಾಲಿ ನೆಲದ ಮೇಲೆ ಕೂತ್ಕೋಬಾರ್ದು. ನೀವು ಯಾವಾಗಲೂ ಕೂತ್ಕೊಳ್ಳುವಾಗ ಒಂದು ಚಿಕ್ಕ ಮ್ಯಾಟ್, ಮಣೆ ಅಥವಾ ಏನಾದರೂ ಭೂಮಿ ಮತ್ತೆ ನಮ್ಮ ನಡುವೆ ಒಂದು ಲೇಯರ್ ಇರಬೇಕು. ವಸ್ತ್ರವೊಂದನ್ನು ಹಾಕ್ಕೊಂಡ್ರು ಪರವಾಗಿಲ್ಲ, ಹಾಗೆ ಕೂತ್ಕೊಳ್ಬೇಕು. ಆಮೇಲೆ ಜ್ಞಾನ ಪ್ರಾರಂಭ ಮಾಡುವಾಗಲೂ ನಮ್ಮ ದೇವರು, ತಂದೆ ತಾಯಿ, ಗುರು ಮತ್ತೆ ಪ್ರಕೃತಿಗೆ ನಮನಗಳನ್ನ ಸಲ್ಲಿಸಬೇಕು. ನಮಗೆ ಪೂರ್ಣ ಶಕ್ತಿಯನ್ನು ಕೊಡ್ತಕ್ಕಂಥ ಪ್ರಕೃತಿ ದೇವಿಯನ್ನು ನಾವು ಖಂಡಿತವಾಗಿ ನೆನಪಿಸ್ಕೊಳ್ಬೇಕಾಗುತ್ತೆ. ಧ್ಯಾನ ಮಾಡುವಾಗ ಕಣ್ಣು ಮುಚ್ಚುವಂತಹದ್ದು ಬಹಳ ಬಹಳ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೆ ಕಣ್ಣನ್ನು ತೆರಿಬಾರ್ದು, ಕಣ್ಣು ಮುಚ್ಚಿರ್ಬೇಕು. ಕೈಗಳನ್ನ ಇಂಟರ್ಲಾಕ್ ಮಾಡಬೇಕು, ಈ ರೀತಿ ಇಂಟರ್ಲಾಕ್ ಮಾಡಬೇಕಾಗುತ್ತೆ. ಆಮೇಲೆ ಕೂತ್ಕೊಳ್ಳುವಾಗ ಇಚ್ಛಿತ ಪೋಸ್ಚರ್ ಏನು ಅಂತಂದ್ರೆ ಪದ್ಮಾಸನ ಅಥವಾ ವಜ್ರಾಸನವನ್ನು ಹಾಕಬೇಕು ಅಂತ ಹೇಳ್ತಾರೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಕಾಸ್ಮಿಕ್ ಎನರ್ಜಿ ನಮ್ಮ ದೇಹದ ಒಳಕ್ಕೆ ಪ್ರವೇಶ ಮಾಡಿ ನಮ್ಮ ಚಕ್ರಗಳನ್ನ ಟಚ್ ಮಾಡ್ತಾ ಹೋಗುತ್ತೆ. ನಾವು ಆರೋಗ್ಯ ಅಂತ ಹೇಳ್ತೇವೆ, ಧ್ಯಾನದಿಂದ ಆರೋಗ್ಯ, ಧ್ಯಾನದಿಂದ ಜ್ಞಾನ ಬರಬೇಕು ಅಂತ ಇದ್ರೆ ಕಾಸ್ಮಿಕ್ ಎನರ್ಜಿ ಬ್ರಹ್ಮರಂಧ್ರದ ಮೂಲಕ ಒಳಕ್ಕೆ ಹೊಕ್ಕಿದ್ದು ಎಲ್ಲಾ ಚಕ್ರಗಳನ್ನ ಚಾಲನೆ ಮಾಡ್ತಾ ಸುತ್ತುತ್ತಾ ಅದು ಎಲ್ಲವನ್ನು ಮುಟ್ಟಬೇಕು ಅಂತ ಇದ್ರೆ ನಮ್ಮ ಬೆನ್ನು ಮೂಳೆಯನ್ನ ನಾವು ಸ್ಟ್ರೈಟ್ ಆಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಪದ್ಮಾಸನದಲ್ಲಿ ಬೆನ್ನು ಮೂಳೆ, ಇನ್ನು ಮುಖ್ಯವಾಗಿರುವಂತಹದ್ದು ಕತ್ತು. ಈ ಕತ್ತಿನ ಮೂಳೆಯನ್ನ ನಾವು ಸ್ಟ್ರೈಟ್ ಆಗಿಡ್ಬೇಕು. ನಾವು ಒಂದು ವೇಳೆ ಪಿರಮಿಡ್ ಹಿಂದೆ ಇದಿದ್ರೆ ಅದಕ್ಕೆ ಹೀಗೆ ಹೊರಗಬಾರ್ದು, ಹೊರಗದೆ. ಸರ್ ಆಯ್ತು, ಆಯ್ತಾ? ಟೈಮ್ ಆಯ್ತಾ? 20 minutes? 25 ಆಯ್ತು. ಓ ಸಾರಿ, ಓಕೆ, ರೈಟ್, ಓಕೆ. ಸೊ ಪಿರಮಿಡ್ ಬಗ್ಗೆ, ಪಿರಮಿಡ್ ನಲ್ಲಿ ಕೂತು ಧ್ಯಾನ ಮಾಡುದು ಯಾಕೆ? ಪಿರಮಿಡ್ ನಲ್ಲಿ ಎಲ್ಲರೂ ಧ್ಯಾನ ಮಾಡಬಹುದು. ಒಂದೇನು ಅಂತಂದ್ರೆ, ಧ್ಯಾನಕ್ಕಾಗಿ ಅಲ್ಲದಿದ್ರು ಪಿರಮಿಡ್ ನ ಒಳಗೆ ಕೂತಾಗ ನಮ್ಮ ಆರೋಗ್ಯಕ್ಕೂ ತುಂಬಾ ಪ್ರಭಾವಪೂರ್ಣವಾಗಿ ಅದು ನಮಗೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ. ಸೊ ಪಿರಮಿಡ್ ಬಗ್ಗೆ ಪತ್ರಿಜಿಯವರು ಸಾಕಷ್ಟು ಅಧ್ಯಯನ ಮಾಡಿ ಅದು ಹೇಗೆ ಎನರ್ಜಿಯನ್ನು ಕಾನ್ಸಂಟ್ರೇಟ್ ಮಾಡಿ ನಮಗೆ ಕೊಡುತ್ತೆ ಅಂತ ಹೇಳಿ ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ನಾವೆಲ್ಲ ಇದನ್ನ ಆಚರಣೆಗೆ ತರಬಹುದು. ಪಿರಮಿಡ್ಗೆ ಕ್ರಿಸ್ಟಲ್ ಜೋಡಿಸಿದಾಗ ಅದು ಎನರ್ಜಿಯನ್ನ ಹಿಡಿದಿಟ್ಕೊಂಡಿರುತ್ತೆ. ಕಾನ್ಸಂಟ್ರೇಟೆಡ್ ಎನರ್ಜಿಯನ್ನ ಹಿಡಿದಿಟ್ಟು ಬೂಸ್ಟ್ ಮಾಡಿ ನಮಗೆ ಕಳಿಸ್ಕೊಡುತ್ತೆ. ಅದು ನಮ್ಮ ದೇಹಕ್ಕೆ ಪ್ರವೇಶ ಆದಾಗ ಅತ್ಯಂತ ಸುಂದರವಾದ ಒಂದು ಎಫೆಕ್ಟ್ ನಮಗೆ ಆಗುತ್ತೆ. ನಮ್ಮ ವ್ಯಕ್ತಿತ್ವಕ್ಕೆ ಅದು ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ತಮಗೆಲ್ರಿಗೂ, ನನ್ನ ಮಾತನಾಡಿ ನಿಮ್ಗೆಲ್ರಿಗೂ ನಾನು ನಮಸ್ತೆ ಹೇಳ್ತೀನಿ. ಥ್ಯಾಂಕ್ ಯು.